Very good morning, everybody. This is the concept of economics in terms of the mains, and we know that mains is subjective interpretation among the GS3, very near to three topics of question definitely. It may be either in terms of budgetary allocation, or in terms of any schematic representation, or it is a land reform, liberalization, or any core concept of RBI, monetary policy, data interpretation, and so on. And the research from the GS3 we are talking of, it is a club of every sector. It's not one domain of any interest, because any economics is the base of principle of hierarchy to deal the society in a way it wants to be and way it needs to be. So economics, if you cause an action in a historical way, there is a arithmetic extent towards a great man, that is Chanakya. He Niti Shastra or Chanakya Yuddha Tantra or Chanakya the principle of economics is one among the pioneers still today, and it is happy to say our own Chanakya is the base of economics. And you know that Dadabhai Nauroji, in a freedom fighter, he was a modernist, and he proposed the drain theory in economics sphere. So based on this supremacy, the great leaders and also the ancestors, we come upon towards the GS3 on particular of economics. So this is my notes, and it is my written notes, and I am going to give you a typed notes on this particular agenda till today the updated manner. So shall we start today? And see, this is one concept of the MG Narega, Mahatma Gandhi. Narega means Rural Employment Yojana. It is started in 2005 but established in 2006. Minimum ವೆಜ್, ಈಗ ಕೂಲಿ ಕಾರ್ಮಿಕರು ಇರ್ತಾರೆ, ಅವರಿಗೆ ಮಿನಿಮಮ್ ವೆಜ್ ಎಷ್ಟಿರಬೇಕು ಅನ್ನುವಂಥದ್ದು. ಆ್ಯಂಡ್ ವೆರಿ ನಾಮಿನಲ್ 150 ಡೇಸ್ ಆರ್ 100 ಡೇಸ್ ಆರ್ 90 ಡೇಸ್, ಅವರಿಗೆ 3 ಮಂತ್ ಕಾಲ ಅವರಿಗೆ ಕೆಲಸ ಇರ್ತದೆ. It's a government initiative. Till today it is running the show very massively. ಮೊದಲು 90 ಡೇಸ್ ಅಂತ ಇತ್ತು, ಈಗ ಆ ಡೇಸನ್ನು ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಬೇಸ್ಡ್ ಆನ್ ರೀಸನ್ ಏನಪ್ಪ ಅಂತಂದರೆ ಸೋಷಲ್ ಕಾಸ್ ಆ್ಯಂಡ್ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ ಫಾರ್ ದ ವಲ್ನರಬಲ್ ಸಿಚುವೇಶನ್ ಆರ್ ಕಂಟ್ರಿ ಅಂತ. ಆ್ಯಂಡ್ ಸಿ ದಿಸ್ ಐ ಹ್ಯಾವ್ ಗಿವನ್ ದ ಸೊಲ್ಯೂಷನ್, ಇಂಪ್ಯಾಕ್ಟ್ ಆ್ಯಂಡ್ ಚಾಲೆಂಜ್. ಏನು ಯಾವುದೇ ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಆದಾಗ ಔಟ್ ಆಫ್ ಪ್ಯಾಕೇಜ್ ಎಕ್ಸ್ಪೆಂಡಿಚರ್ ಅನ್ನೋದು ಎನಿ ಆರ್ಗನೈಸೇಷನಲ್ಲಿ ಇರ್ತದೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ವೆನ್ ಇಟ್ ಈಸ್ ದ ಫ್ಲ್ಯಾಗ್ಶಿಪ್ ಸ್ಕೀಮ್, ಆ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವವರಲ್ಲಿ ಲೂಪೋಲ್ ಇರ್ತದೆ. ಇಟ್ ಮೇ ಬಿ ಎ ಡೈರೆಕ್ಟ್ ಡೆಮೋಕ್ರಸಿ, ಇಟ್ ಮೇ ಬಿ ಎ ಇಂಡೈರೆಕ್ಟ್ ಡೆಮೋಕ್ರಸಿ, ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್, ಇಂಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್, ಸ್ಟೇಟ್ ಟು ಸೆಂಟರ್ ಮೊನೋಪೋಲಿ, ಸ್ಟೇಟ್ ಟು ಡಿಸ್ಟ್ರಿಕ್ಟ್ ಮೊನೋಪೋಲಿ, district to local governance monopoly ಇರ್ತದೆ. ಸೊ ಇಟ್ ಈಸ್ ಕಮ್ಸ್ ಅಂಡರ್ ದಿ ಪಂಚಾಯತ್, ಒನ್ ಅಮಾಂಗ್ ದ ಕಾನ್ಸೆಪ್ಟ್ ಆಫ್ ಆರ್ಟಿಕಲ್ 243 ಆಫ್ 73rd and 74th amendment of 11th and 12th schedule. One coin, different faces. It is suitable this phase. See, increase in the rural household phenomena, family structure develop ಆಗುತ್ತೆ, social concern, and increase in the groundwater table. That means ಒಂದು ಹಳ್ಳಿಲಿ ಏನೇನು ವಲ್ನರಬಲ್ ಇರ್ತದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ MG ನರೇಗಾ ಒಂದು ಬಿಗ್ಗೆಸ್ಟ್ ಎಕ್ಸಾಂಪ್ಲರಿ ಆ್ಯಕ್ಷನ್. ಇದರಲ್ಲಿ ಲೋಕಲೇ ಏನಿರ್ತಾರೆ ಆ ಪಂಚಾಯತಿ, ಆಗ ಅವರನ್ನು ಕರೀತಾರೆ, ಡೈಲಿ ವೇಜ್ ಕೊಡ್ತಾರೆ, ದೇ ಆರ್ ಗೋಯಿಂಗ್ ಟು ಮೇಕ್ ಇಟ್ ಆನ್ ದೇರ್. ಇದು ಒಂದು ರೀತಿಯಲ್ಲಿ ಬೈ ದಿ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಫೆನಾಮಿನಾ, ಡೆಮೋಕ್ರಸಿ. ಆ್ಯಂಡ್ ಫುಲ್ ಚಾಲೆಂಜಸ್ ಏನಿದೆ, ಪಂಚಾಯತಿ ದಿನ, ವೆಜ್ಜಸ್ ದಿನ ಅಂತ. ಈಗ ನಾನು ನಿಮಗೆ 90 ರೂಪಾಯಿ ಕೊಡ್ತೀನಿ ಅಂತ ಅಶೂರೆನ್ಸ್ ಕೊಟ್ಮೇಲೆ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ ಯು ಹ್ಯಾವ್ ಟು, ಅದರ್ವೈಸ್ ಇಟ್ ವೋಂಟ್ ಬಿ. ಸೊ ಇಲ್ಲಿ ಆ ಕನ್ಸರ್ನ್ ಆಫ್ ಚಾಲೆಂಜಸ್ ಇರ್ತದೆ. ಔಟ್ ಆಫ್ ಪ್ಯಾಕೆಟ್ ಎಕ್ಸ್ಪೆಂಡಿಚರ್ ಅನ್ನೋದಲ್ಲದೆ ಬಜೆಟ್ರಿ ಅಲೋಕೇಶನ್ ಕೂಡ ಸ್ಮಾಲ್ ಇರ್ತದೆ, ಎಷ್ಟೊಂದು ವಿಧ. ಆಮೇಲೆ ಈಗ ನೋಡಿ, ಡೈಲಿ ವೆಜ್ಜಸ್ ಆರ್ ನೋ ವಾಯ್ಸ್, ಹೌದಲ್ಲ, ಬಿಕಾಸ್ ಆಲ್ರೆಡಿ ದೇ ಆರ್ ವಲ್ನರಬಲ್. ಸೊ ಈ ಸೋಷಲ್ ಸ್ಟಿಗ್ಮಾನ ಆಚೆ ಹಾಕಲಿಕ್ಕೆ ಅಂತ ಸ್ಕೀಮ್ ತಂದಮೇಲೆ ಪ್ರಾಪರ್ ಇಂಪ್ಲಿಮೆಂಟೇಷನ್ ಬೇಕು ಅನ್ನುವಂಥದ್ದು. ಅದಕ್ಕೆ ತುಂಬ ಜಸ್ಟಿಸ್ ಮುದುರಾಯಿ ಅಂತ ಒಂದು ಜಸ್ಟಿಸ್, ಹೀಗೆ ಜಸ್ಟಿಸ್ ಆ್ಯಂಡ್ ಹೀಗೆ ಒಂದು ಇಂಪ್ಲಿಮೆಂಟೇಷನ್ ಸ್ಕೀಮ್ ಆನ್ 2012 ಸಚ್ ಎ ಮ್ಯಾಸಿವ್ ಜಡ್ಜ್ಮೆಂಟ್, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್, ಅದನ್ನು ಬರಿಬೋದು ನೀವು. ಆ್ಯಂಡ್ ಇದು ಮೋಸ್ಟ್ ಕಾಮನ್ಲಿ ಆಸ್ಕಿಂಗ್ ಕ್ವಶನ್ ಅಂತ ಹೇಳ್ಬೋದು GS3ಅಲ್ಲಿ.
MG ನರೇಗಾ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ. ಆ್ಯಂಡ್ ಅಡಾಪ್ಟೇಷನ್ ಆಫ್ ದ ಫಂಡ್ ಟೈಮ್ಲಿ ಇಂಪ್ರೂವ್ ದ ಗಿವ್ ದ ಗೌರ್ಮೆಂಟ್ ಜಾಬ್ಸ್ ಅಂತ ಹೇಳ್ತಾರೆ. ಅಂದರೆ ಎನಿ ಸೆಕ್ಟೋರಿಯಲ್ ನೋಡಿ, ಜಡ್ಜಿಸ್ ವಿನ್ ಬೈ ಡ್ರಾಪ್, ಯಾವುದೇ ಅಪ್ಲಿಫ್ಮೆಂಟ್ ಸೋಷಲ್ ಹಾರ್ಮನಿಗೆ ರೀಚ್ ಆಗಬೇಕು ಅಂದರೆ ಒಂದು ಸ್ಟ್ಯಾಂಡರ್ಡಿಂದ ಅನದರ್ ಸ್ಟ್ಯಾಂಡರ್ಡ್ಗೆ ಹೋಗಲಿಕ್ಕೆ ಡೈವರ್ಸಿಫೈ ತುಂಬ ಇದ್ದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಅದೇ ಇದರ ಮೂಲ ತತ್ವ. ಆ್ಯಂಡ್ ಇಟ್ ಈಸ್ ಆಲ್ಸೋ ರೂಟೆಡ್ ಇನ್ ದಿ ಗಾಂಧಿಯನ್ ಪ್ರಿನ್ಸಿಪಲ್ ಆಫ್ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಡೆಮಾಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಪಬ್ಲಿಕ್ ಪಾರ್ಟಿಸಿಪೇಷನ್, ಇಂಡಿವಿಜುವಲ್ ಪಾರ್ಟಿಸಿಪೇಷನ್, ಟ್ರಸ್ಟಿಶಿಪ್, ಸೋಷಿಯೋ ಎಕನಾಮಿಕ್ ಕಂಡೀಷನ್ ಆ್ಯಂಡ್ ಸೋ ಆನ್. ಸೊ ಇದನ್ನು ನೀವು MG ನರೇಗಾದಲ್ಲಿ ಬರಿಬೋದು. ಆ್ಯಂಡ್ ಇಫ್ ಯು ಕಾನ್ಸಂಟ್ರೇಟ್ ದ ರೆಕಮೆಂಡೇಷನ್, ಈಗ ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಅಂತ ಕೇಳಿರ್ತೀರಿ, ಅದಾದ್ಮೇಲೆ ನೀತಿ ಆಯೋಗ ಕೇಳಿರ್ತೀರಿ. ಎಲ್ಲರೂ ಹಾಗೆ ಹೇಳಿದ್ದಾರೆ, ನ್ಯಾಷನಲ್ ಮಿನಿಮಮ್ ವೇಜಸ್ 375 ರೂಪೀಸ್ ಪರ್ ಡೇ ಮಾಡಿ ಅಂತ. ಅದಾದಮೇಲೆ 7th ಪೇ ಕಮಿಷನ್ ಹೈ ಡಿಮ್ಯಾಂಡ್ ಮಾಡ್ತಾ ಇದೆ. ಈಗ ಸೆಂಟ್ರಲಲ್ಲಿ ವಾಟ್ ಯು ಮೀನ್ ಬೈ ಪೇ ಕಮಿಷನ್? ಎವ್ರಿ 5 ಇಯರ್ಸ್ ಒಂದೊಂದು ಪೇ ಕಮಿಷನ್ ಬರುತ್ತೆ. ಸೆಂಟ್ರಲಲ್ಲಿ ಒಂದಿದೆ, ಸ್ಟೇಟಲ್ಲಿ ಒಂದಿದೆ. ಸೊ 7th ಪೇ ಕಮಿಷನ್ ಅನ್ನುವಂಥದ್ದು ಇದಕ್ಕೆ ರೂಲಿಂಗ್ ಫೆನಾಮಿನಾ ಇನ್ ಸೆಂಟ್ರಲ್. ಸೊ ಇದು ಗೌರ್ಮೆಂಟ್ ಇನಿಷಿಯೇಟಿವ್ ಫ್ರಮ್ ದಿ ಸೆಂಟ್ರಲ್ ಆಗಿರೋದ್ರಿಂದ ಆ ಮಿನಿಮಮ್ ವೆಜ್ ಕಂಡೀಷನನ್ನು ಜಾಸ್ತಿ ಮಾಡಿ ಪರ್ ಡೇ 375 ಮಾಡಿ ಅಂತ ಹೇಳ್ತಾ ಇದೆ. ಸೊ ಈಗೊಂದು ಕಾನ್ಸೆಪ್ಟ್ ಅದು ವೆಲ್ಫೇರಿಸಮ್ ಅಂತ ತೊಗೋಬೋದು. ಗೌರ್ಮೆಂಟ್ ಬಜೆಟ್ರಿ ಅಲೋಕೇಶನ್ ಎಸ್ಪೆಷಲಿ ಇನ್ ರೂರಲ್ ಇಂಡಿಯಾ GDP ಎಷ್ಟು ಕೊಡ್ತಾ ಇದೆ? ವೆರಿ ನಾಮಿನಲ್. ಇಟ್ ಮೇ ಬಿ 15% GDP ಕಂಪೇರ್ಡ್ ಟು 46% ಇನ್ ಅರ್ಬನ್. ಏನಪ್ಪ ಅಂದರೆ ಮೈಗ್ರೆಂಟ್ ಪೀಪಲ್ ಜಾಸ್ತಿ ಇರ್ಬೋದು, ಪಾಪ್ಯುಲಸ್ ಅಂತ ನೋಡಿದಾಗ ಅರ್ಬನಲ್ಲಿ ಜಾಸ್ತಿ ಇರ್ಬೋದು, ಬಿಕಾಸ್ ಈವನ್ ರೂರಲ್ ಪೀಪಲ್ ಆಲ್ಸೋ ಸ್ಟೇಡ್ ಹಿಯರ್ ಇನ್ ಅರ್ಬನ್. ಬಟ್ ಮೆರಾಗಿನ ಕೋರ್ ಕಾನ್ಸೆಪ್ಟ್ ನೋಡಿದಾಗ ಈ ಥರ. ಆ್ಯಂಡ್ ರೂರಲ್ ಬ್ಯಾಕ್ಗ್ರೌಂಡವರು MSME ಸೆಕ್ಟರ್ಗೆ, ಮೀಡಿಯಮ್ ಸ್ಕೇಲ್, ಸ್ಮಾಲ್ ಮಾರ್ಜಿನಲ್ ಸೆಕ್ಟರ್ಗೆ ಹೋಗ್ತಾರೆ. ಸೊ ದಿಸ್ ಈಸ್ ಎನ್ ಅಪ್ಲಿಕೇಶನ್. ಆ್ಯಂಡ್ ಇದರಲ್ಲಿ 20 lakh crore ಎಕನಾಮಿಕ್ ಪ್ಯಾಕೇಜ್ ಅಂತ ಏನಿದೆ, ಇದು ನಮ್ಮ ಈ ಕೋವಿಡ್ ಟೈಮಲ್ಲಿ ಬಂತು ಆ ಪ್ಯಾಕೇಜ್. ಅದರಲ್ಲಿ ಕಲೆಕ್ಟ್ ಫ್ರೀ ಲೋನ್ ಆಫ್ MSME ಅಥವಾ ಮ್ಯಾಂಡೇಟ್ರಿ ಆಫ್ EPF 10 to 12% ಅಂತ ಈ ಥರ ಇದೆ ಕಾನ್ಸೆಪ್ಟ್. ಸೊ MG ನರೇಗಾ ಸ್ಕೀಮ್ ಅನ್ನೋದು 100% ಕ್ವಶನ್ ಇನ್ GS3 ಅಂತ ತುಂಬ ಶೋರಾಗಿ ಹೇಳ್ಬೋದು. ಯಾಕೆಂದರೆ ಅದು ಗ್ರಾಸ್ ರೂಟ್ ಆಫ್ ಬಾಟಮ್ ಅಪ್ ಅಪ್ರೋಚ್ ಅಂತ. ಥ್ಯಾಂಕ್ ಯು.